ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟಿನ ರವೆ ರೊಟ್ಟಿ, ಹೆಲ್ತಿ ರೊಟ್ಟಿ, ಹಾಗೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ರೊಟ್ಟಿ. ಮತ್ತು ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ, ಮಸ್ತ್ ಕಾಂಬಿನೇಷನ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇಲ್ಲಿ ಚಿರೋಟಿ ರವೆ 1 ಬೌಲು, ದೊಡ್ಡ ಬೌಲು ಕ್ಯಾಪ್ಸಿಕಮ್ನ ತುರಿದಿಟ್ಕೊಂಡಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಮತ್ತು ಕ್ಯಾರೆಟು ಮತ್ತು ಕಡಲೆ ಬೀಜ, ಪೀನಟ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಜೀರಿಗೆ. ಇಷ್ಟೇ ಬೇಕಾಗಿರೋದು. ಮತ್ತು ಉಪ್ಪು. ಇಷ್ಟನ್ನ ಹಾಕ್ಕೊಂಡ್ರೆ ರವೆ ರೊಟ್ಟಿ ರೆಡಿ. ಫಸ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡ್ಕೊಬೇಕು. ಪೌಡರ್ ಅಂದರೆ ತರಿಯಾಗಿರಬೇಕು, ತುಂಬ ನುಣ್ಣಗೆ ಪೌಡರ್ ಮಾಡ್ಕೊಬಾರ್ದು. ಈ ಥರ ಮಾಡ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು. ಚಿರೋಟಿ ರವೆ, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ಪೌಡರ್ ಮಾಡ್ಕೊಂಡಿರ್ತೀನಲ್ಲ ಅದು, ಜೀರಿಗೆನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು, ಫ್ಲೇವರ್ ಚೆನ್ನಾಗಿರುತ್ತೆ. ಪೌಡರ್ ಮಾಡ್ಕೊಂಡಿರೋ ಪೀನಟ್ ಅಥವಾ ಕಡಲೆ ಬೀಜ ಪೌಡರ್ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ರವೆ, ಕ್ಯಾಪ್ಸಿಕಮ್ಮು, ಸೊಪ್ಪು, ಕ್ಯಾರೆಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ಬಿಸಿನೀರಾದರೂ ಹಾಕ್ಕೊಬೋದು ಅಥವಾ ತಣ್ಣೀರಾದರೂ ಹಾಕ್ಕೊಬೋದು. ನೀಟಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಿಕ್ಸ್ ಮಾಡ್ಕೊಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಗ್ಲಾಸ್ ನೋಡಿ, 1 ಗ್ಲಾಸು ನೀರಲ್ಲಿ ನಾನು ಇನ್ನೂ ಸ್ವಲ್ಪ ಬಿಟ್ಟಿದ್ದೀನಿ. ಸೊ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಇದು ಚಿರೋಟಿ ರವೆ ಆಗಿರೋದ್ರಿಂದ ಅಷ್ಟಾಗಿ ನೀರು ಬೇಕಾಗಿರಲ್ಲ ಮತ್ತು ಬೇಗ ಉಂದ್ಕೊಳ್ಳುತ್ತೆ. ಈ ಥರ ಉಂಡೆ ಮಾಡಿದ್ರೆ ನೀಟಾಗಿ ಈ ಥರ ಉಂಡೆ ಬರಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಇದನ್ನು ಒಂದು 5 ನಿಮಿಷ ಬೇಕಾದರೂ ಬಿಡ್ಬೋದು, ಇಲ್ಲಾಂದರೆ ಆದ ತಕ್ಷಣವೇ ತಟ್ಟಿ ಹಾಕ್ಬೋದು. ಇವಾಗ ಕೊಬ್ಬರಿ ಚಟ್ನಿ, ನೀವು ಕೊಬ್ಬರಿ ಏನಾದ್ರು ಈ ಥರ ಕಟ್ ಮಾಡ್ಕೊಂಡಿದ್ರೆ ಫಸ್ಟು ಪೌಡರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೊಬ್ಬರಿ ನುರಿಯಲ್ಲ, ಅದಕ್ಕೋಸ್ಕರ ಫಸ್ಟು ಪೌಡರ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆನೂ ಅಷ್ಟೇ ಈ ಥರ ಕ್ರಷ್ ಮಾಡೇ ಹಾಕ್ಕೊಳ್ಳಿ. ನೆಕ್ಸ್ಟು ಉಪ್ಪು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿ ಚಟ್ನಿ ಇರಲಿ, ಜಾಸ್ತಿ ನೀರು ಹಾಕ್ಕೊಬೇಡಿ. 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಚಟ್ನಿ ಇರಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಸಿಗೋದು. ನೋಡಿ, ಈ ಥರ ಗಟ್ಟಿ ಚಟ್ನಿ ಇರಬೇಕು. ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು. ಬೇಕು ಅಂದರೆ ಮಣ್ಕಟ್ಟಿದ ಮೆಣಸಿನ್ಕಾಯಿನೋ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿನೋ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಫೈನಲಿ ಚಟ್ನಿ ರೆಡಿ ಆಯಿತು. ಮತ್ತು ರೊಟ್ಟಿನೂ ಅಷ್ಟೇ, ತುಂಬ ಹೆಲ್ತಿ ರೊಟ್ಟಿ ಇದು. ವೆಯ್ಟ್ ಲಾಸ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಯಾವಾಗ ಬೇಕಾದರೂ ಹಾಕ್ಕೊಬೋದು. ನೈಟು, ಬ್ರೇಕ್ಫಾಸ್ಟು ಎಲ್ಲ ಇದು ಒಳ್ಳೆ ರೆಸಿಪಿ ಮತ್ತು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು. ಇವಾಗ ನೋಡಿ, ಹಿಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ನೆನೆಯುತ್ತೆ. ಸೊ ಅದಕ್ಕೋಸ್ಕರ ಏನು ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಆವಾಗಲೇ ರೆಡಿ ಮಾಡಿ ಆವಾಗಲೇ ತಟ್ಟಿ ಹಾಕ್ಕೊಬೋದು. ಇವಾಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹಿಟ್ಟು ಉಂಡೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಬೋದು. ತೆಳ್ಳಗೆ ಬೇಕಾದರೂ ತಟ್ಕೊಬೋದು, ಇಲ್ಲಾಂದರೆ ದಪ್ಪ ಬೇಕಾದ್ರೂ ತಟ್ಕೊಬೋದು. ಈ ಥರ ತಟ್ಕೊಳ್ಳಿ. ತೆಳ್ಳಗೆ ತಟ್ಕೊಂಡ್ರೆ ತುಂಬ ಸುಲಭವಾಗಿ ತಟ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ, ಫ್ಲೇವರು, ಕಡಲೆ ಬೀಜ ಹಾಕಿರ್ತೀವಲ್ಲ ಅದಂತೂ ಬಾಯಿಗೆ ಆಗಾಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಟೇಸ್ಟಿಯಾಗಿ ಹೆಲ್ತಿ ಫುಡ್ಡು ಮತ್ತು ವೆಯ್ಟ್ ಲಾಸ್ ಫುಡ್ಡು ಕೂಡ ಇದು. ಇವಾಗ ಹೆಂಚು ಕಾಯಕ್ಕಿಟ್ಟ ಮೇಲೆ, ಹೆಂಚು ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಟರ್ ಪೇಪರ್ಲಿರೋ ಅಂಥ ರೊಟ್ಟಿನ ಹಾಕ್ಕೊಳ್ಳಿ. ಹಾಗೆ 1-2 ನಿಮಿಷ ಬಿಡಿ.
ಅದನ್ನು ಎತ್ತೋದಕ್ಕೆ ಹೋಗಬೇಡಿ. ಹಾಗೆ ಬಿಟ್ಟು ನೋಡಿ ಫುಲ್ ಅದೇ ಬಿಟ್ಕೊಳ್ಳುತ್ತೆ, ಬಟರ್ ಪೇಪರೇ ಬಿಟ್ಕೊಳ್ಳುತ್ತೆ. ಎತ್ಕೊಂಡ ತಕ್ಷಣ ಮಗ್ಚಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಟೈಮ್ ಕೊಡಿ. ನೋಡಿ ಎಲ್ಲ ನೀಟಾಗಿ ಬೆಂದ ಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ತುಪ್ಪನಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೊಬೋದು. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ. ಈ ಥರ ಒಂದು 5-5 ನಿಮಿಷ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫೈನಲಿ ರವೆ ರೊಟ್ಟಿ ರೆಡಿ ಆಯಿತು. ಬ್ರೇಕ್ಫಾಸ್ಟ್ಗಂತೂ ಮಸ್ತು ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಬೇಗ ಆಗೋವಂಥ ರೆಸಿಪಿ, ಆದಷ್ಟು ಟ್ರೈ ಮಾಡಿ. ಈ ಥರ ಹೆಲ್ತಿ ಫುಡ್ಗಳ ತಿನ್ನಿ. ಮತ್ತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.